ಯಾರ ಮನೆಗೆ ಬಂದ್ರಿ? ಇವತ್ತು ನಮ್ಮ ಶೇಖರಣ್ಣ ಮನೆಗೆ ಬಜ್ನಿ ಅಣ್ಣ. ಅವ್ರ ಮನೆಗೆ ಎಂತ ವಿಶೇಷ? ಅವರ ಅಪ್ಪಯ್ಯ ಮತ್ತು ಅವ್ರ ಅಮ್ಮ ಇದ್ರು ಕಣ. ಅವ್ರದ್ದು ಮದುವೆ ದಿನ ಅಂಬ್ರ ಹಂಗಪ್ಪ ಬಜ್ನಿ ಹಂಸ್ಕೊಂಡಿರು. ಎಲ್ಲ ಶೇಖರಣ್ಣನ ಮನೆಗ? ಹೌದ. ಅಲ್ಲ ಶೇಖರಣ್ಣ ಅವ್ರ ಅಪ್ಪ ಅಪ್ಪಿನ ಸಮ್ ಮಾಡಿ ಕಾಣ್ತಿಲ್ಲ ಅಂಬ್ರಲ್ಲ, ಅವ್ರ ಅಮ್ಮನ್ ತಕೊಂಡೋಗಿ ಆಶ್ರಮಕ್ಕೆ ಹಾಕಿರಂಬ್ರಲ್ಲ, ಈಗ ಅಪ್ಪನ್ನು ಸಮ್ ಮಾಡಿ ಕಾಣ್ತಿಲ್ಲ ಅಂತ ಹೇಳ್ತಿದ್ರು ಜನ ಅಲ್ಲ. ಇಲ್ಕೇಣ್ ಮಗ, ಪರಿವರ್ತನೆ ಜಗದ ನಿಯಮ. ಸಂಸ್ಕಾರ ಹೊಂದಿದ್ರೆ ಇಡೀ ಜಗತ್ತನ್ನೇ ಆಳ್ಲಕ್ಕಂಬ. ಇಲ್ಕಾಣ, ಒಬ್ರು ಮನೆಗೆ ಹಳೇರಿದ್ರೆ ಅವ್ರು ನಾವು ಸಸರ ಮಾಡಿ ಕಂಕಾಗ ಅವ್ರನ್ನು ನಾವು ಗೌರವದಿಂದ ಕಾಣಕ್. ಅವ್ರ ಆ ಮನೆಯ ಮೂಲೆಯವರಲ್ಲ, ಅವ್ರ ಆ ಮನೆಯ ಮೂಲದವರು. ನಮ್ಮ ಶೇಖರಣ್ಣ ಬದ್ಲಾಪಕ್ಕೆ ಬೇರೆ ಯಾರು ಕಾರಣ ಅಲ್ಲ, ಅವ್ರ ಮನೆಗಿಪ್ಪು ಮಗು. ಅಮ್ಮ ಅಮ್ಮ ಓ ಅಮ್ಮ ಅಮ್ಮ. ಅಯ್ಯಯ್ಯೇ, ಎಂತ ಹೆಣ ನಿಂದ? ಅಜ್ಜಂಗ್ ತಿಂಡಿ ಹಾಕಿ ಕೊಡಮ್ಮ. ಇವು ಜೋಗಳವೆ ಮಾಡ್ತಾ ಕಂಬುದಾಯ್ತು. ನಾನು ಈ ಗಣಸಿನ ಹತ್ರ ಒಂದ್ ಮಾಯಿನ್ ತಗೊಂಡೋಗಿ ಸೇರ್ಸಿ ಬಂದಲ್ಲೇ, ಸೇರ್ಸಿ ಬನ್ನಿ ಅಂದಲ್ಲಿ ಹೇಳ್ರಿ ಈ ಗಣಸಿಗೊಂದ್ ಭಾಷೆ ಬತ್ತಿಲ್ಲ. ಇವ್ರ ಚಾಕ್ರಿಯ ಮಾಡ್ತಾ ಕಂಬುದ ನಾನು? ಇವ್ದೊಂದ್ ಕಿರ್ಕಿರಿ ಇಡೀ ದಿನ. ನಂಗ್ ನನ್ ಕೆಲ್ಸವೇ ಜಾಸ್ತಿ ಆಯ್ಕೊಂಡಿರತ್ತಿಲ್. ಅಮ್ಮ, ಅಜ್ಜ ಅಗಳಿಂದ ಹೇಳ್ತಿದ್ದೀರಿ ಹೊಸ ತಂದೆ ತಿಂಡಿ ಹಾಕಿ ಕೊಡ. ಈಗಣಿ ತಕ್ಕಣಿ ಗಂಟ್ಲುಗುಳಿ ಜರ್ಸ್ಕಣಿ. ಅಯ್ಯಯ್ಯಯ್ಯ, ಶಿ ಎಂತ ಹೆಣ ಇದ? ಗಲೀಜ್ ಹೇಸ್ಕಿ ಇಲ್ದಿದ್ದಲೆ ಆ ಗಣಸಿನ ಕೈ ತಿಂತತ್ತ. ನಿಮ್ಗಷ್ಟು ಭಾಷೆ ಬತ್ತಿಲ್ಯಾ? ಅಯ್ಯಯ್ಯೋ, ಹೋಯ್ತಲ್ಲ ಲಗಾಡಿ ಎದ್ದು ಹೋಯ್ತಲ್ಲ. ಮಗ ಬತ್ರಲ್ಲ, ಇದಕ್ಕೂ ಸಮ ಅಂತ ಕಾಂತಿ ಆಯ್ತಲ್ಲ. ಇದ್ದದೊಂದ್ ಗನಾ ಪ್ಲೇಟು ಲಗಾಡಿ ತೆಗ್ದ್ರಿ ಅಲ್ಲ. ನೀ ಅಂತ ಕಾಂತ್ ನಿಂತದ್ದ? ನಡಿ ಒಳಗೆ, ಹೆಕ್ಕಂಡೋಗ್ ಪೂರ. ಪಮ್ಮಿ ಪಮ್ಯ. ಎಂತ ಪಮ್ಮಿ ಪಮ್ಮಿ ಅಂತ ಗೋರಿಪುರ ಬನ್ನಿ. ಎಂತಾಯ್ತು? ಎಂತ ಆಯ್ತಾ? ನಾ ಹೇಳಿ ನಿಮ್ಮ ಹತ್ರ ನಿಮ್ಮ ಅಪ್ಪಿನ ತಗೊಂಡೆ ಸೇರ್ಸಿ ಬಂದಲ್ಲಿ, ಈ ಗಂಡಸಿನ ತಗೊಂಡೆ ಸೇರ್ಸಿ ಬನ್ನಿ ಅಂದಳಿ. ನಂಗಾತಿಲ್ಲ ನಿಮ್ಮ ಅಪ್ಪ ಮಕ್ಕಳು ಚಾಕ್ರಿ ಮಾಡ್ತಾ ಕೂತ್ಕೊಂಕೆ. ಅಪ್ಪ, ನೀವಂತೂ ಹೇಳದ್ಕೆ ಬರಾಯ್ ಕಾಂತಿಲ್ಲ. ನಂಗಂತೂ ಈ ಮನೆಗೆ ನಿಮ್ಮಿಂದ ಒಂದು ದಿನವೂ ನೆಮ್ಮದಿ ಇಲ್ಲ. ನೀವು ಇವತ್ತು ಸುಧಾರಿಸ್ತ್ರಿ ನಾಳೆ ಸುಧಾರಿಸ್ತ್ರಿ ಅಂದ್ಕೊಂಡ್ರೆ ನೀವೇನು ಬದಲಾಪರಾಯ್ ಕಾಂತಿಲ್ಲ. ನಾನಾರು ಎಂತ ಮಾಡೋಕಾತ್? ನಿಮ್ಗೆ ಹೇಳುವುದೆಲ್ಲ ಹೇಳಿ ಆಯ್ತು. ನೀವೇನು ಬದಲಾಪರಾಯ್ ಕಾಂತಿಲ್ಲ. ಇನ್ನೇನಿದ್ರು ಪಮ್ಮಿ ಹೇಳ್ದಂಗೆ ಮಾಡ್ಕಾತ್. ಮಗು ಎಲ್ಲಿಗೆ ಹೋಯ್ತು? ಪಮ್ಯ, ಏ ಪಮ್ಯ, ಚಿನ್ನು ಎಲ್ಲಿಗೆ ಹೋದಾಳ? ಚಿನ್ನು ಮಗು ಇಲ್ಲೇ ಇದ್ದಿತ್ತಲ್ಲ ಗಣಸೆ. ಚಿನ್ನು 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 ರೀ, ಅದೆಂತಕ್ ಮಗ ಒಳಗಿಡ್ತಿದ್ದೆ? ನಾಳೆ ನೀವು ಹಾಳು ತರ್ಕೊಳೆ, ಊಟಕ್ಕೆ ಹಾಕೋಕೆ ಪ್ಲೇಟ್ ಬೇಕಲ್ಲ, ಅದಕ್ಕೆ ಇರ್ತಿದ್ದೆ. ಇಲ್ಬಾ, ಎಂತ ಅಂದೆ ಮಗಳೇ ನೀನು? ನಾಳೆ ನಮ್ಗಿದೇ ಬಟ್ಲಲ್ಲಿ ಊಟ ಹಾಕ್ತೀಯಾ? ತಪ್ಪಾಯ್ತು ಮಾವ, ನಾವಿಷ್ಟು ದಿನ ನಿಮ್ಗೆ ಮಸ್ತ್ ಹಿಂಸೆ ಕೊಟ್ಟಿದ್. ದೊಡ್ಡರ್ ಸಣ್ಣರ ನಳಿಲ್ದೆ ಮಾತಾಡಿತ್ತು.
ಈಗ ಈ ಸಣ್ಣ ಮಗಿನಿಂದ ಬುದ್ಧಿ ಕಲ್ವಂಗಾಯ್ತು. ತಪ್ಪಾಯ್ತು, ನಾನೇನು ಹಿಂಗೆ ಮಾಡುದಿಲ್ಲ ಮಾವ. ಅಡ್ಡಿಲ್ಲ, ಹಂಗೆ ಹಿಂದೂ ಕೆಲಸ ಮುಂದೆ ಹತ್ತಲ್ಲ. ನೀವು ಗಂಟೆ ಅಂತ ಒಳ್ಳೆಯದು ತೆಗೀರಿ. ಅಪ್ಪ, ನನ್ನ ತಪ್ಪಾಯ್ತಪ್ಪ, ನನ್ನ ಕ್ಷಮಿಸಿ. ಮಾವ, ಅಪ್ಪ ನಾಳೆಗೆ ಹೋಗಿ ಅಜ್ಜನ ಕರ್ಕ ಬರ್ತೀಯಾ? ನಾಳೆಗೆ ಬೇಡ ಮಗ, ಇವತ್ತೇ ಹೋಪ್ಪ. ಈಗಲೇ ಹೋಗಿ ಕರ್ಕೊಂಡು ಬಪ್ಪ. ಬೋಜೋಣ, ಓಯ್ ಬೋಜೋಣ, ಶೇಖರಣ್ಣನ ಮನೆ ದಾರಿ ಅಲ್ಲ. ಅಲ್ಲ, ಹಾ ಹಾ